ನಾನು ಹೇಳ್ತಾ ಇದ್ದೆ, ಒಬ್ಬೊಬ್ಬರದ್ದು ಒಂದೊಂದು ಥರ ಸಮಸ್ಯೆ. ಕೆಲವರು ಈ ಮನೆ ಕೊಟ್ಟಿದ್ದೀರಿ ಆದರೆ ನಮಗೆ ಹಕ್ಕುಪತ್ರ ಕೊಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ಯಾಕಂದರೆ ಅವ್ರಿಗೆ ಮನೆ ಇದೆ, ಅವರಿದ್ದಾರೆ, ಆದರೆ ಇನ್ನೂ ಕೂಡ ಹಕ್ಕುಪತ್ರ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆತನ ಅಳಲ್ಲೇನು ಬನ್ನಿ ನೋಡೋಣ. ಸರ್, ಈಗ ನಿಮಗೆ ಏನು ಸಮಸ್ಯೆ ಅಂತೇಳಿ? ಅದೇ ಸರ್, ಮನೆ ಕಟ್ಟಬೇಕಾದ್ರೆ ಕಟ್ಟಿ 1 ಲಕ್ಷ ರೂಪಾಯಿ ಆಯ್ತು. ನಾವು ಕಟ್ಟಿ 3 ವರ್ಷ ಆಯ್ತು ಕಟ್ಟಿ. ನಾವು ಕೊಡ್ತೀವಿ ಅಂತಾರೆ. ಅಲ್ಲೋದ್ರೆ ಏನು ಹೇಳ್ತಾರೆ ಅಂದರೆ ಇವಾಗ ಅವರು ನೋಡೋಣ ಇನ್ನ ರೆಡಿ ಇಲ್ಲ. ಈಗ ನೀವು ಅಮೌಂಟ್ 1 ಲಕ್ಷ ಕಟ್ಟಿದ್ರೆ ಅದಕ್ಕೆ ಪತ್ರನೂ ಕೊಟ್ಟಿದ್ರೆ, ಆದರೆ ಮನೆ ಕೊಟ್ಟಿಲ್ಲ ಇನ್ನು ನಿಮಗೆ. ಮನೆ ಕೊಟ್ಟಿಲ್ಲ ಸರ್, ಇನ್ನು ಮನೆ ಕೊಟ್ಟಿಲ್ಲ. ಯಾರು ಕೇಳೋರಿಲ್ಲ, ಹೇಳೋರಂಗೆ ಆಗ್ಬಿಟ್ಟವ್ರೆ. ಇವ್ರು ಕೇಳೋಕೋರೆ ಇನ್ನೂ ಸರ್ಕಾರ ಮಾಡಿರೋದು ನಾವೇನು ಮಾಡೋಣ, ಅವ್ರು ಮಾಡಿರೋದನ್ನ ನಾವು ಇವಾಗ ಸರಿಪಡಿಸ್ತಾ ಇದ್ದೀವಿ. ಇನ್ನು ನಿಧಾನ. ಈಗ ಹಿಂದಿನ ಸರ್ಕಾರದಲ್ಲಿ ಕೊಟ್ಟು ಈಗ ಅಮೌಂಟು ಇಸ್ಕೊಂಡು ನಿಮಗೆ ಪತ್ರನೂ ಕೊಟ್ಟಿದ್ದಾರೆ, ಆದರೆ ಈ ಸರ್ಕಾರದಲ್ಲಿ ನಿಮ್ಮ ಮನೆಗೆ ಸಿಗ್ತಾ ಇಲ್ಲ. ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಹಿಂದಿನ ಸರ್ಕಾರ ಕೊಟ್ಟಿದ್ದಾರೆ ನೋಡಿ ಹಕ್ಕುಪತ್ರ ನಮಗೆ ಕೊಟ್ಬಿಟ್ಟು ಇವ್ರು ಕೇಳಕ್ಕೆ ಹೋದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ನಾವು ಇವಾಗ 1 ಲಕ್ಷ ಬಡ್ಡಿ ಕಟ್ತಾ ಇದ್ದೀವಿ. ಇರೋ ಬಾಡಿ ಕಟ್ಟಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ನೀವು? ಎಲ್ಲಿ? ದೇವಗೆರೆ ಸರ್, ದೇವಗೆರೆ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡಿದ್ರಾ? ಮುಖ್ಯಮಂತ್ರಿ ಮೀಟ್ ಮಾಡಿದ್ರಾ? ಮಾಡಿಲ್ಲ ಅಂತ. ಎಲ್ಲಿ ನಮ್ಗೆ ಹೋಗಕ್ಕೆ ಎಲ್ಲಿ ಬಿಡ್ತಾವ್ರೆ ಅಂತ ಮೀಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಿಮಗೆ 1 ಲಕ್ಷ ಅಮೌಂಟ್ ಇಸ್ಕೊಂಡು ಕೂಡ ನಿಮಗೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾನು ನೋಡ್ತಾ ಇದ್ದೀನಿ ಬೆಳಗಿನಿಂದ ಸಾಕಷ್ಟು ಜನರನ್ನು ನೀವು ಮಾತಾಡಿಸ್ತಾ ಇದ್ದೀರಿ. ಅವರು ಕೂಡ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಎದುರುಗಡೆಗೆ. 1-2 ಸಮಸ್ಯೆಗಳು, ಯಾಕಂದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಸಮಸ್ಯೆ. ಯಾರೋ ಒಬ್ಬ ಈ ಮೀಟ್ರನ್ನೇ ಹಿಡ್ಕೊಂಬಂದ್ಬಿಟ್ಟು ನೋಡಿ 18,000 ಬಿಲ್ ಆಗಿದೆ, ನಾನು ಹೆಂಗೆ ಕಟ್ಟೋದು ಅನ್ನುವಂಥ ಪ್ರಶ್ನೆ ಹಾಕ್ತಾ ಇದ್ದ. ಇನ್ನು ನನಗೆ ಭಾಳ ಗಮನ ಸೆಳೆದಂಥ ಸಂಗತಿ ಅಂತಂದರೆ, ನೀವು ಬೆಳಗ್ಗೆ ಯಾರನ್ನ ಮಾತಾಡಿಸ್ತಾ ಇದ್ರಿ, ಆಂಧ್ರಹಳ್ಳಿಯ 2 ಗಂಡ ಹೆಂಡತಿ, ವಯಸ್ಸಾಗಿದೆ, ಮನೆ ಕಟ್ಟಬೇಕು ಅಂತಂದರೆ ಯಾವನೋ ಬೋರ್ಡ್ ಹಾಕಿ ಹೋಗ್ಬಿಟ್ಟಿಯಾನೆ, ಜೊತೆಗೆ ಆ ಕೋರ್ಟ್ ನಂಬರ್ ಎಲ್ಲ ಬರೆದ್ಬಿಟ್ಟು ಹೋಗ್ಬಿಟ್ಟಿಯಾನೆ, ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಆವಾಗ ನಾನು ಒಂದು ಮಾತನ್ನು ಹೇಳಿದೆ ನಿಮಗೆ, ಒಂದಷ್ಟು ವಿವರಗಳನ್ನು ಕಲೆ ಹಾಕಿ, ಇದು ಯಾವುದಾದ್ರೂ ಏನಾದರೂ ಅದು ಫಾಲೋ ಅಪ್ ಆಗಲಿಲ್ಲ ಅಂತಂದರೆ TV9 ಅದರ ಜವಾಬ್ದಾರಿನ ತಗೊಂಡು ಫಾಲೋ ಅಪ್ ಮಾಡಿಸ್ತೀವಿ ಅನ್ನುವಂಥ ಮಾತು. ಬಹುಶಃ ಇದೇ ಮಾತನ್ನು ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಮಾತಾಡ್ತಾ ಇದ್ರಿ, 5 ಕಿಲೋಮೀಟರ್ ದೂರ ಆಗುತ್ತೆ, ನಮಗೆ ಶಾಲೆ ಬೇಕು ಅನ್ನುವಂಥದ್ದು. ಅವ್ರ ಬಗ್ಗೆಯೂ ಕೂಡ ಒಂದಷ್ಟು ವಿವರಗಳನ್ನು ಕಲೆ ಹಾಕಿ, ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಜನ ಬರ್ತಾ ಇದ್ದಾರೆ. ಎಷ್ಟರ ಮಟ್ಟಿಗಿದೆ ಜನರ ಸಮಸ್ಯೆಗಳು, ಅದಕ್ಕೆ ಸ್ಪಂದನೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಸುನಿಲ್? ರಂಗನಾಥ್, ಕಳೆದ 2 ಗಂಟೆಯಿಂದ ವಿಧಾನಸೌಧದಲ್ಲಿ ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರ ಜನರ ಸಮಸ್ಯೆ ಅಹವಾಲನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದರೂ ಕೂಡ ಒಬ್ಬೊಬ್ಬರದ್ದು ಒಂದು ರೀತಿಯ ಸಮಸ್ಯೆಗಳು ಸಾಕಷ್ಟು ನೊಂದು ಬರ್ತಾ ಇದ್ದಾರೆ. ಒಂದಷ್ಟು ಜನ ವಯೋವೃದ್ಧರು ನಮ್ಮ ಜಮೀನುಗಳಿಗೆ ಈಗಾಗಲೇ ಒತ್ತುವರಿ ಮಾಡ್ತಾ ಇದ್ದಾರೆ. ಯಾರು ಒತ್ತುವರಿ ಮಾಡಿದರೆ, ಯಾರು ಬೇಲಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನಾವೇನು ಮಾಡಬೇಕು ಅನ್ನೋ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ಕಾವೇರಿ ನೀರನ್ನೇ ಬಳಸಿಲ್ಲ, ಆದರೂ ಕೂಡ 18,000 ಬಿಲ್ ಬಂದಿದೆ. ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಸಾಕಷ್ಟು ಕಂದಾಯ ಇಲಾಖೆ ಸಂಬಂಧಪಟ್ಟಿದ ವಿಚಾರಗಳಾಗ್ಬೋದು, ವ್ಯಾಜ್ಯಗಳನ್ನು ಸಮಸ್ಯೆಗಳನ್ನು ಹೊತ್ತು ಜನರು ತರ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂಗವಿಕಲರಾಗ್ಬೋದು, ವೃದ್ಧರು ಮತ್ತೆ ವಿಕಲಚೇತನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಸ್ಪಂದನೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಕೂಡ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನುಗ್ಲು ಕೂಡ ಆಗ್ತಾ ಇದೆ. ನನ್ನ ಹಿಂಬಾಗಿ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ಮಂಡ್ಯದಿಂದ ಒಬ್ಬರು ನಿವಾಸಿ ಬಂದರೆ ಅವ್ರನ್ನ ನಾನು ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ಸಮಸ್ಯೆ ಪರಿಹಾರ ಆಯ್ತಾ? ಸರ್ ಆಗಿಲ್ಲ ಸರ್, ಹೋಗ್ತಾ ಇದ್ದೀನಿ ಮನೆಗೆ ವಾಪಸ್ಸು. ಯಾಕೆ ಹೋಗ್ತಿದ್ರಿ ಸರ್? ಸಿಗ್ಲಾ CM ಸರ್, ಎಲ್ಲೂ ಸಿಗ್ಲಾ ನಮಗೆ. ಅವ್ರು ನೋಡೋಕ್ಕೆ ಮತ್ತೆ ಅರ್ಜಿ ಎಲ್ಲೂ ತಗೋತಿಲ್ಲ. ಇಲ್ಲಿಂದ ಹೋದ್ರೆ ಅಲ್ಲಿಗೆ ಹೋಗಿ ಅಂತಾರೆ, ಅಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಹಾಗೆ ವಾಪಸ್ ಹೋಗ್ತಾ ಇದ್ದೀನಿ ಮನೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ರಂಗನಾಥ್. ಹಾಗಾಗಿ ಒಬ್ಬೊಬ್ಬರು ನನ್ನ ಸಮಸ್ಯೆಯನ್ನು ಮಾಡ್ತಾರೆ. ನೀವು ಆಗಲೇ ಹೇಳ್ದಂಗೆ ಎಲ್ಲರೂ TV9 ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅವ್ರ ನಂಬರನ್ನು ಕೂಡ ತಗೊಂಡಿದ್ದೀವಿ. ಅವರಿಗೆ ಏನಾದ್ರು ಸಮಸ್ಯೆ ಒಂದು ಕಡೆ ಪರಿಹಾರ ಆಗಿಲ್ಲ ಅಂದರೆ TV9 ಮೂಲಕ ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡ TV9 ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು. ಜೊತೆಗೆ ಸುನಿಲ್, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಆ ಮಹಿಳೆ ಯಾವ ಕೌಂಟ್ರಿಗೆ ಹೋಗಬೇಕು ಏನೋ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ. ದಯವಿಟ್ಟು ಆಕೆಗೂ ಕೂಡ ಸಾಧ್ಯವಾದರೆ ಹೆಲ್ಪ್ ಮಾಡಿ, ಅದನ್ನು ಶೂಟ್ ಮಾಡಿಬಿಟ್ಟು ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್.